ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪವನ ಲೋಕೇಶ್ ಕನ್ನಡ ವ್ಲಾಗ್ಸ್. ಲೈನಲ್ಲಿ ನೋಡಿರ್ತೀರ ಹೆಲ್ತ್ ಇಶ್ಯೂ ಬಗ್ಗೆ ವಿಡಿಯೋ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಹೌದು ಗಾಯ್ಸ್, ನನ್ನ ಹೆಲ್ತ್ ಕಂಪ್ಲೀಟ್ಲಿ ಹಾಳಾಗಿದೆ. ಹಾಸ್ಪಿಟಲ್ ಏನಾಗಿದೆ ಏನು ಅನ್ನೋದು ನಿಮಗೆ ಮುಂದೆ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಎಲ್ಲ. ಬಟ್ ನನಗೆ ಅನಿಮಿಕ್ ಅಂದರೆ ಅನಿಮಿಯಾ, ಬ್ಲಡ್ ಕಡಿಮೆ ಇದೆ ಅಂತ ಅಂದ್ಬಿಟ್ಟು ಡಾಕ್ಟರ್ ಹೇಳಿದಾಗ ತುಂಬಾ ಬೇಜಾರಾಯಿತು. ಬಿಕಾಸ್ ನನಗೆ ಯಾವತ್ತೂ ಈ ಥರ ಆಗಿದ್ದಿಲ್ಲ. ನಾನು ಮದುವೆಗಿಂತ ಮುಂಚೆ ಒಂದು ದಿನ ಕೂಡ ಈ ಥರ ಸೂಜಿ ಇಲ್ಲ, ಜ್ವರ ಬರ್ತಿತ್ತು, ಒಂದು ಇಂಜೆಕ್ಷನ್ ಟ್ಯಾಬ್ಲೆಟ್ ಬಿಟ್ಟರೆ ನಾನು ಈ ಥರ ಎಲ್ಲ ಅನುಭವಿಸ್ತೋಳೆ ಎಲ್ಲ. ಬಟ್ ಇವಾಗ ತುಂಬಾ ಬೇಜಾರಾಗ್ತಿತ್ತು. ಅದು ಅಲ್ಲದೆ ನನ್ನ ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಹಾಸ್ಪಿಟಲ್ಗೆ ಬಂದು ಈ ಥರ ಹಾಕಿಸ್ಕೋಬೇಕು. ಅದಾದಮೇಲೆ ಪುನಃ ಮನೆಗೆ ಹೋಗಬೇಕು ಗೈಸ್. ಇದನ್ನು ಹಾಕೋಕ್ಕೆ ಮಿನಿಮಮ್ 2 ಅವರ್ ಮೇಲೆ ತಗೊಳ್ತಾರೆ. ಅದಾದಮೇಲೆ 1 ಅವರ್ ಅಲ್ಲೇ ಇರಬೇಕು ಅಂತ ಹೇಳ್ತಾರೆ, ಏನಾರು ರಿಯಾಕ್ಟ್ ಆಗ್ಬೋದು ಅಂತ ಅಬ್ಸರ್ವೇಷನ್ಗೆ. ನಾನು ಅಲ್ಲಿಂದ ಬಂದು ಹಾಫ್ ಆನ್ ಅವರ್ 1 ಅವರ್ಗೆ ನನ್ನ ಮಕ್ಕಳು ಬರ್ತಾರೆ. ನನಗೆ ರೆಸ್ಟೇ ಇಲ್ಲ. ಏನು ಮಾಡೋದು, ಮತ್ತು ಜೊತೇಲೊಬ್ರು ಇರಬೇಕು ಅಂತ ಹೇಳಿದ್ರು. ಬಿಕಾಸ್ ಯಾರೂ ಇರಲಿಲ್ಲ. ಹಾಗಾಗಿ ನನ್ನ ಕಝಿನ್ನ ಫೋನ್ ಮಾಡಿ ಕರೆಸ್ದೆ. ನಮ್ಮ ಅಕ್ಕನ ದೊಡ್ಡಮ್ಮನ ಮಗಳ ಮಗ ಅಲ್ಲೇ ಕೆಲಸ ಮಾಡೋದು. ಹಾಗಾಗಿ ಅವ್ನು ಬಂದಿರೋಕ್ಕೆ ಹಾಕಿದ್ರು, ಇಲ್ಲಾಂದ್ರೆ ಅದನ್ನು ಹಾಕ್ತಿರ್ಲಿಲ್ಲ. ಯಾರೆಲ್ಲ ನಿಜವಾಗ್ಲೂ ಅನಿಮಿಕ್ ಪೇಷಂಟ್ ಇದ್ದೀರಾ ಸ್ವಲ್ಪ ಕೇರ್ಫುಲ್ಲಾಗಿರಿ. ಮತ್ತು PCOS ಇರೋರು ಖಂಡಿತವಾಗ್ಲೂ ವಾಕ್ ಮಾಡಿ, ಯೋಗ ಮಾಡಿ ಕಂಟ್ರೋಲ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನನ್ನ ಥರ ಸಫರ್ ಪಡಬೇಕಾಗತ್ತೆ. PCOSನ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ನಾನು ಎಲ್ಲರಲ್ಲೂ ಹೇಳೋದಷ್ಟೇ, ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತಮ್ಲೈನಲ್ಲಿ ನೋಡಿರ್ತೀರ, ಹೆಲ್ತ್ ಬಗ್ಗೆ ವಿಡಿಯೋ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪವನ ಲೋಕೇಶ್ ಕನ್ನಡ ವ್ಲಾಗ್ಸ್. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಂ ಗಾಯ್ಸ್, ಹೆಲ್ತ್ ಬಗ್ಗೆ ವಿಡಿಯೋ ಆಗಿರುತ್ತೆ. ಬಿಕಾಸ್ ನನ್ನ ಹೆಲ್ತೇನೆ ಏನು ಆಗಬಾರ್ದು ಅಂತ ಅಂದ್ಕೊಂಡಿದ್ನೋ, ಬಿಕಾಸ್ ಅದೇ ಆಯಿತು. ಬಿಕಾಸ್ ನಾನು ಹುಟ್ಟಿದಾಗಿಂದ ನನಗೆ HP ಲೆವೆಲ್ ಯಾವತ್ತೂ ಕಡಿಮೆ ಆಗಿದ್ದೇ ಇಲ್ಲ. ಬಿಕಾಸ್ ಆಲ್ಮೋಸ್ಟ್ 11 ಎಬೋನೇ ಇತ್ತು. ನನ್ನ ಟ್ವಿನ್ಸ್ ಪ್ರೆಗ್ನೆನ್ಸಿಲೂ ಕೂಡ 11.6 11.4 ಆ ಥರ ಇತ್ತು. ಟ್ವಿನ್ಸ್ ಮಕ್ಕಳಿದ್ದರೂ ಕೂಡ ನನಗೆ ರಕ್ತ ಟ್ಯೂಬ್ ಆಗಲಿ ಸಮಥಿಂಗ್ ಆಗಲಿ ಏನೂ ಹಾಕಿರಲಿಲ್ಲ. HP ಲೆವೆಲ್ ಚೆನ್ನಾಗಿದೆ ಅಂದ್ಬಿಟ್ಟು C-ಸೆಕ್ಷನ್ ಮಾಡಿ ಡೆಲಿವರಿನೂ ಆಗಿತ್ತು. ಆಫ್ಟರ್ ಡೆಲಿವರಿ ಕೂಡ ನನಗೆ 11 ಇತ್ತು. ಡೆಲಿವರಿ ಆದಮೇಲೂ ಕೂಡ ನನಗೆ 11 ಇತ್ತು HP ಲೆವೆಲ್. ಬಟ್ HP ಲೆವೆಲ್, ಹಿಮೋಗ್ಲೋಬಿನ್ ಲೆವೆಲ್ ಯಾರಿಗೆಲ್ಲ 10 ಬಿಲೋ ಇದೆ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ಫುಡ್ಡನ್ನ ತಗೊಳ್ಳಿ. ಪಾಲಕ್ ಸೊಪ್ಪುಗಳಾಗಿರ್ಬೋದು, ಪಾಲಕ್ ಸೊಪ್ಪಾಗಿರ್ಬೋದು, ಹಾಲು, ಮೊಟ್ಟೆ, ಸಮಥಿಂಗ್ ಐರನ್ ಕಂಟೆಂಟ್ ಯಾವುದ್ರಲ್ಲಿ ಜಾಸ್ತಿ ಇದೆ, ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಎಲ್ಲ ಇದೆ ಅಲ್ವಾ, ನೀವು ಗೂಗಲಲ್ಲಿ ನೋಡಿದ್ರೆ ಬರುತ್ತೆ ಐರನ್ ರಿಚ್ ಫುಡ್ಸ್ ಯಾವ್ಯಾವುದು ಅಂತ. ಆ ಥರ ಫುಡ್ಸ್ನ ತಗೊಳ್ಳಿ. ಸ್ಟ್ರೆಸ್ಸಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ನನ್ನ ಮೆನ್ಸ್ಟ್ರುವಲ್ ಸೈಕಲ್ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿ ಕಂಪ್ಲೀಟ್ಲಿ ಪ್ರೊಜೆಸ್ಟ್ರಾನ್ 0 ಬಂದ್ಬಿಟ್ಟಿದೆ. ಹಾಗಾಗಿ ಬಾಡಿಲಿರೋ ಬ್ಲಡ್ ಎಲ್ಲ ಹೋಗಿ ನಂದು ಇವಾಗ ಪ್ರೆಸೆಂಟ್ 11 ಇದ್ದಿದ್ದು ಬ್ಲಡ್ಡು ವಿತಿನ್ 20 ಡೇಸ್ 1 ಮಂತ್ ಆಯ್ತು ಅನಿಸುತ್ತೆ. ಅಷ್ಟರಲ್ಲಿ 7ಗೆ ಬಂದಿದೆ. ಡಾಕ್ಟ್ರು ಶಾಕ್ ಆಗ್ತಿದ್ದಾರೆ, 11 ಇರೋ ಬ್ಲಡ್ ಇಷ್ಟು ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ಶಾಕ್ ಆಗ್ತಿದ್ದಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ನನ್ನ ಕೈಲಿ ಏನಿದೆ, ನಾನು ಆಲ್ಮೋಸ್ಟ್ ನನ್ನ ಮಕ್ಕಳಿಗೆ ಕೊಡುವಂಥ ಫುಡ್ ಹೆಲ್ದಿ ಫುಡ್ಡೇನೆ. ನಾನೊಂದು ಚಿತ್ರಾನ್ನ ಮಾಡಿದ್ರು ಕೂಡ ಅದಕ್ಕೆ ಬಟಾಣಿ, ಕ್ಯಾರೆಟ್, ಬೀನ್ಸ್ನ ಕಟ್ ಮಾಡಿ ಹಾಕ್ತೀನಿ. ಅಷ್ಟು ನಾನು ಹೆಲ್ತ್ ಬಗ್ಗೆ ಗಮನ ಕೊಡ್ತೀನಿ. ಬಿಕಾಸ್ ನನಗೆ ಫುಡ್ ವಿಷಯದಲ್ಲಿ ನಾನು ಆಲ್ಮೋಸ್ಟ್ ಹೆಲ್ದಿ ಫುಡ್ ಕೊಡಬೇಕು ಅನ್ನೋದನ್ನೇ ನಾನು ಯೋಚನೆ ಮಾಡ್ತಾಯಿರ್ತೀನಿ. ನನ್ನ ಮಕ್ಳಿಗಾದರೂ ಅಷ್ಟೇ. ನನ್ನ ಮಕ್ಕಳಿರೋದ್ರಿಂದ ಆಲ್ಮೋಸ್ಟ್ ಎಲ್ಲದರಲ್ಲೂ ತರಕಾರಿ ಸೊಪ್ಪು ಮಿಕ್ಸ್ ಮಾಡ್ತೀನಿ ನಾನು. ಒಂದು ಚಪಾತಿ ಮಾಡಿದ್ರು ಮೆಂತ್ಯ ಸೊಪ್ಪು ಇಲ್ಲ ಪಾಲಕ್ ಸೊಪ್ಪು ಮಿಕ್ಸ್ ಮಾಡಿರ್ತೀನಿ. ಬಟ್ ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ, ಮೆನ್ಸ್ಟ್ರುವಲ್ ಸೈಕಲ್ ಪ್ರಾಬ್ಲಮ್ಸ್ ಆಗಿ ಹೀಗೆ 7 ಇದೆ ಬ್ಲಡ್. ಇವಾಗ 7 ಇದೆ. ಡಾಕ್ಟ್ರು, ನೀವು ಎಜುಕೇಟೆಡ್ ಆಗಿ ಇಷ್ಟು ಗೊತ್ತಾಗಿಲ್ವಾ ನಿಮಗೆ? ಏನೇ ನಿಮ್ಮದು ಸ್ಟ್ರೆಸ್ ಇರ್ಬೋದು, ಸ್ಟ್ರೆಸ್ ಮಧ್ಯೆ ನೀವು ಯೋಗ, ಎಕ್ಸಸೈಸ್, ವಾಕಿಂಗ್ ಮಾಡಬೇಕಲ್ವಾ? ಏನಕ್ಕೆ ಇಷ್ಟೊಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋವರೆಗೂ ಇದು ಮಾಡ್ಕೊಂಡ್ರಿ? ಎಜುಕೇಟೆಡ್ ಆಗಿ ನಿಮ್ಗೆ ಎಷ್ಟು ಗೊತ್ತಾಗಲಿಲ್ವಾ ಅಂತ ಅಂದ್ಬಿಟ್ಟು ಫಸ್ಟ್ ಹೇಳಿದ ವರ್ಡೇ ಅದು. ಬಟ್ ಏನು ಮಾಡಲಿ, ನನಗೆ 2 ಮಕ್ಕಳಿರೋದ್ರಿಂದ, 2 ಟ್ವಿನ್ಸ್ ಆಗಿರೋದ್ರಿಂದ ಅವರನ್ನು ಮ್ಯಾನೇಜ್ ಮಾಡಬೇಕು, ಮನೆ ಕೆಲಸ ಮ್ಯಾನೇಜ್ ಮಾಡಬೇಕು. ಬಿಕಾಸ್ ಅವಾಗೆಲ್ಲ ಹೇಗಿತ್ತು ಅಂದರೆ ವರ್ಕ್ ಫ್ರಮ್ ಹೋಮ್, ಮನೆ ಕೆಲಸ, ಮಕ್ಕಳನ್ನ ನೋಡ್ಕೊಳ್ಳೋದು ಹೀಗೆ ಆಗ್ತಿತ್ತು. ಬಟ್ ಇವಾಗ ಹೇಗಾಗಿದೆ ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ಎಡಿಟಿಂಗ್ 2-3 ಅವರ್ಸ್ ಬೇಕಾಗಿರುತ್ತೆ.
2-3 ಅವರ್ಸ್ ಎಡಿಟಿಂಗ್ ಆಗುತ್ತೆ. ನೈಟ್ ಟೈಮ್ ನಾನು ಯಾವಾಗಲೂ ಎಡಿಟಿಂಗ್ ಇಟ್ಕೋತೀನಿ. ಡೇ ಟೈಮ್ ನಂಗೆ ಲಾಗಿನ್ ಅವರ್ಸ್ ಇರುತ್ತೆ ಆಫೀಸ್ದು. ಹಾಗಾಗಿ ನೈಟ್ ಟೈಮ್ ನಾನು ಮಲ್ಗೋದು ಲೇಟ್ ಆಗ್ತಿತ್ತು. ಆಲ್ಮೋಸ್ಟ್ 1 o'clock 1:30 ಒಂದೊಂದು ಸಲ 2 o'clockವರೆಗೂ ಎದ್ದಿರ್ತಿದ್ದೆ. ನನ್ನ ಆಫೀಸ್ ರಿಪೋರ್ಟ್ಸ್ ಕಳಿಸೋದು ಮತ್ತು ಇದು ಎಲ್ಲ ಕೆಲಸನೂ ನಾನು ನೈಟ್ ಟೈಮ್ ಇಟ್ಕೋತಿದ್ದೆ. ಆವಾಗಲೇ ಡಿಸ್ಟರ್ಬೆನ್ಸ್ ಇರೋಲ್ಲ, ನನ್ನ ಮಕ್ಕಳು ಮಲಗಿರ್ತಾರೆ. ಬೆಳಿಗ್ಗೆ ಟೈಮಲ್ಲೇ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ. ಬಟ್ ನನ್ನ ಮಕ್ಕಳು ಇವಾಗ ಒಂದು 20 ಡೇಸಿಂದ ಸ್ಕೂಲ್ಗೆ ಹೋಗ್ತಿರೋದ್ರಿಂದ ನನಗೆ ಸ್ವಲ್ಪ ರೆಸ್ಟ್ ಇದೆ. ಬಟ್ ಅದಕ್ಕಿಂತ ಮುಂಚೆ ಒಂದು 3 months ನಾನು ತುಂಬ ಸ್ಟ್ರೆಸ್ ತೊಗೊಬಿಟ್ಟಿದ್ದೀನಿ. ಅದರಿಂದ ನನಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ 0 ಪ್ರೊಜೆಸ್ಟ್ರಾನ್ ಆಗಿದೆ. ಈಸ್ಟ್ರೋಜನ್ ಜಾಸ್ತಿ ಆಗಿದೆ, ಪ್ರೊಜೆಸ್ಟ್ರಾನ್ ಕಡಿಮೆ ಆಗಿದೆ. ಹಾಗಾಗಿ ಇದು ಪ್ರಾಬ್ಲಮ್ ಆಗಿ ರಕ್ತ ಟ್ಯೂಬ್ ಹಾಕ್ತಿದ್ದಾರೆ. 5 ಏನೋ ರಕ್ತ ಟ್ಯೂಬ್ ಹಾಕಿಸ್ಕೊಳಕ್ಕೆ ಹೇಳಿದ್ದಾರೆ. ಹಾಕಿಸ್ಕೊಳ್ತಿದ್ದೀನಿ. ಬಿಕಾಸ್ ಇದು ನಾನು ಕನ್ಸಲ್ಟ್ ಮಾಡಿರೋದ್ರಲ್ಲಿ ಇವರು 1 2 ಇವರು 4ನೇವರು ಅನಿಸುತ್ತೆ. ಒಬ್ಬರು ಲೇಡಿ ಡಾಕ್ಟ್ರು ಪ್ರೈವೇಟಲ್ಲಿ ತೋರ್ತಿದೆ. ಬಟ್ ನನಗೆ ಏನೂ ಚೇಂಜಸ್ ಕಾಣಲಿಲ್ಲ. ಸೇಮ್ ಆ್ಯಸ್ ಇಟ್ ಈಸ್ ಹೋಗೋದು ಬರೋದು ಹೀಗೆ ಆಗ್ತಿತ್ತು. ಏನೂ ಚೇಂಜಸ್ ಕಾಣಲಿಲ್ಲ. ಹಾಗಾಗಿ ಜೆಂಟ್ಸ್ ಡಾಕ್ಟರ್ ನವೀನ್ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಈಗ ಹೊಸ್ದಾಗಿ ಬಂದಿದ್ದಾರೆ, ಗೈನಕಾಲಜಿಸ್ಟ್. ತುಂಬ ಚೆನ್ನಾಗಿ ನೋಡಿದ್ರು, ತುಂಬ ಚೆನ್ನಾಗಿ ಎಲ್ಲನೂ ಕೇಳಿದ್ರು. ಏನೇನು ಈ ಥರ ಅಂತೆಲ್ಲ ಪ್ರತಿಯೊಂದನ್ನು ಕೇಳಿ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು ಅನ್ಕೋತೀನಿ. ಇವಾಗ ಓಕೆ, ಬೆಟರ್, ನಿಜವಾಗ್ಲೂ ಅಷ್ಟು ಸುಸ್ತಾಗಿ ತಲೆ ಸುತ್ತು ಬಂದು ಬಿದ್ದೋಗಬೇಕು. ಬಿಕಾಸ್ ನನ್ನ ಹಸ್ಬೆಂಡ್ಗೆ ಇದರಲ್ಲಿ ಅಷ್ಟೇ ಮ್ಯಾಟರ್ ಗೊತ್ತು. ಈ ವಿಡಿಯೋ ನೋಡಿದ್ಮೇಲೆ ಅವ್ರು ನನ್ನನ್ನು ಚೆನ್ನಾಗಿ ಬೈತಾರೆ. ಬಿಕಾಸ್ ನನಗೆ ಅವ್ರಿಗೆ ಸ್ಟ್ರೆಸ್ ಕೊಡೋಕ್ಕೆ ಇಷ್ಟ ಇಲ್ಲ. ನನ್ನ ಹೆಲ್ತ್ ಬಗ್ಗೆ ಸ್ಟ್ರೆಸ್ ಕೊಟ್ಟರೆ ಟೆನ್ಷನ್ ತೊಗೊಳ್ತಾರೆ ಅಂದ್ಬಿಟ್ಟು ನಾನು ಏನು ಹೇಳೋಕ್ಕೆ ಹೋಗಿಲ್ಲ. ರಕ್ತ ಟ್ಯೂಬ್ ಎಲ್ಲ ಮುಗಿಲಿ ಆಮೇಲೆ ಹೇಳೋಣ ಈ ಥರ ತೊಗೊಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನಿದ್ದೀನಿ. ಅವ್ರಿಗೆ ಹೇಳಿ ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು. ಬಿಕಾಸ್ ಅವ್ರ ಫಾಲ್ಟ್ ಏನೂ ಇಲ್ಲ. ಅವ್ರು ಹೇಳಿದ್ರು ಬ್ಯಾಂಗ್ಳೂರ್ಗೆ ಶಿಫ್ಟ್ ಆಗೋಣ, ನಾನು ಇರ್ತೀನಿ ಅಂತ ಅಂದ್ಬಿಟ್ಟು. ನಾನೇನೆ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ, ಬೇಡ, ಮಕ್ಕಳಿನ್ನೂ ಚಿಕ್ಕೋರು, ನಾನು ಜಾಬ್ಗೆ ಹೋಗಂಗಾದರೆ ಹೇಗೋ ಮ್ಯಾನೇಜ್ ಮಾಡ್ಬೋದು. ಬಟ್ ನನಗೆ ಕೆಲಸಕ್ಕೆ ಹೋಗ್ತಾಯಿಲ್ಲ. ವರ್ಕ್ ಫ್ರಮ್ ಹೋಮ್ ಇದ್ರೂ ಬೇಡ, ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನೇ ಸ್ಟಾಪ್ ಮಾಡಿದೆ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗೋದನ್ನ. ಬಟ್ ಅವ್ರಿಗೆ ಬ್ಯಾಂಗ್ಳೂರಿಗೆ ಶಿಫ್ಟ್ ಈ ವರ್ಷ ಆಲ್ಮೋಸ್ಟ್ ಏಪ್ರಿಲಲ್ಲಿ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಬೇಕು ಅನ್ನೋದು ಅವ್ರಿಗೆ ತುಂಬ ಆಸೆ ಇತ್ತು. ಬಟ್ ಅಷ್ಟರಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಮಧ್ಯ. ಅದಾದಮೇಲೂ ಕೂಡ ಶಿಫ್ಟ್ ಆಗೋಣ ಅಂತ ಹೇಳಿದ್ರು ಬ್ಯಾಂಗ್ಳೂರು. ಬಟ್ ನನಗೆ ಬ್ಯಾಂಗ್ಳೂರು ಇಷ್ಟ ಇಲ್ಲ ಅನ್ನೋದಕ್ಕಿಂತ ನನ್ನ ಮಕ್ಕಳು ಒಂದು LKG UKG ಬರಲಿ, ಆವಾಗ ಸ್ಕೂಲ್ಗೆ ಹಾಕೋಕ್ಕೆಲ್ಲ ಸರಿ ಹೋಗುತ್ತೆ. ಇವಾಗ ಪ್ರೀ ನರ್ಸರಿ ಅಂದ್ರೇ ಬ್ಯಾಂಗ್ಳೂರಲ್ಲಿ ಗಾಯ್ಸ್ ಇಲ್ಲ ಅಂದ್ರೂ 40-50,000 ಎಬೋನೇ ಇರುತ್ತೆ. ಇಲ್ಲಿ ನಾವು ಅವರಿಗೆ ಒಬ್ಬೊಬ್ರು 20,000 40,000 ಪ್ರೀ ನರ್ಸರಿ ಆಗೋಗಿದೆ. LKG ಬೇಕಾದರೆ ನೋಡೋಣ ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಅದೇ ನನ್ನ ಫಾಲ್ಟ್. ಇವಾಗ ಅದನ್ನೇ ಹೇಳ್ತಾರೆ, ಒಬ್ಬಳೇ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಎಲ್ಲನೂ, ಈ ಟೆನ್ಷನ್ನು ತೊಗೊಳ್ತೀಯ, ಜೊತೆಗೆ ಯೂಟ್ಯೂಬು, ವರ್ಕ್ ಫ್ರಮ್ ಹೋಮು, ಮನೆ ಮ್ಯಾನೇಜ್ ಮಾಡಬೇಕು, ಮಕ್ಕಳನ್ನ ನೋಡ್ಕೋಬೇಕು. ಒಂದು ಮಗು ನೋಡ್ಕೊಳ್ಳೋದೇ ಕಷ್ಟ ಅಂತದ್ರಲ್ಲಿ 2 ಮಕ್ಕಳನ್ನ ನೋಡ್ಕೋಬೇಕು, ಇದೆಲ್ಲ ಕಷ್ಟ ಆಗುತ್ತೆ. ಬೆಸ್ಟ್ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗೋಣ. ಕೇಳು ನಾನು ಒಪ್ಪಲೇ ಇಲ್ಲ ಬಿಕಾಸ್ ಆಫ್ ಎಕ್ಸ್ಪೆನ್ಸಸ್. ನೋಡೋಣ ಹೇಗಾಗುತ್ತೆ. ಇನ್ನು ಒಂದು 8 to 9 months ಟೈಮ್ ಇದೆ. ಇಲ್ಲ ಅವ್ರು ಶಿಫ್ಟ್ ಆಗಬೇಕಿಲ್ಲ ನಾನು ಶಿಫ್ಟ್ ಆಗಬೇಕು, ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಬಿಕಾಸ್ 2 ಮಕ್ಕಳನ್ನ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ನಮ್ಮ ವರ್ಕ್ಗಳ ಮಧ್ಯೆ ವರ್ಕ್ನಂತೂ ಸ್ಟಾಪ್ ಮಾಡೋಕ್ಕಾಗಲ್ಲ. ನೋಡೋಣ ಹೇಗಾಗುತ್ತೆ. ಹೀಗಾಗಿದೆ ಗಾಯ್ಸ್. ಯಾರೆಲ್ಲ ಬಿಲೋ HB ಲೆವೆಲ್, ಹಿಮೋಗ್ಲೋಬಿನ್ ಲೆವೆಲ್ 10 ಒಳಗಡೆ ಇದೆ, ಆಲ್ಮೋಸ್ಟ್ ಡಾಕ್ಟರ್ ಸಜೆಷನ್ ತೊಗೊಳ್ಳಿ, ಐರನ್ ರಿಚ್ ಫುಡ್ನ ತೊಗೊಳ್ಳಿ. ಬಿಕಾಸ್ ಈ ಥರ ರಕ್ತ ಟ್ಯೂಬ್ ನನಗೆ ಡಾಕ್ಟರ್ ನೋಡಿದ ತಕ್ಷಣ ಫಸ್ಟ್ ಹೇಳಿದ್ದೆ ಬ್ಲಡ್ ಹಾಕಿಸ್ಕೊ ಅಂತ. ನನಗೆ ಇಷ್ಟನೇ ಇರಲಿಲ್ಲ. 28 yearsಗೆ ಬ್ಲಡ್ ಹಾಕಿಸ್ಕೊಂಡು ನಾನು ಏನು ಮಾಡಲಿ. 28 years ಈ ಟೈಮಲ್ಲಿ HB ಲೆವೆಲ್ ಕಡಿಮೆ ಆಗುತ್ತೆ ಅನ್ನೋದೇ ಒಂದು ಆಶ್ಚರ್ಯ. ಯಾಕೆಂದರೆ ಈ ಟೈಮಲ್ಲಿ ನಾವು ಏನೇ ಫುಡ್ ಎಲ್ಲ ಚೆನ್ನಾಗಿ ತೊಗೊಳ್ತೀವಿ. ಒಂದು ಹೆಲ್ದಿ ಏಜ್ ಇದು 40 ಒಳಗಡೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ನನ್ನ ಕೈ ಮೀರು ಆಗೋಗಿದೆ. ಹಾಗಾಗಿ ರಕ್ತ ಟ್ಯೂಬ್ ಓಕೆ ಡಾಕ್ಟರ್, ಬ್ಲಡ್ ಹಾಕಿಸ್ಕೊಳ್ಳಲ್ಲ ನಾನು. ಬಟ್ ಬ್ಲಡ್ ಟ್ಯೂಬ್ ಬೇಕಾದರೆ ಹಾಕಿ ಅದನ್ನು ಹಾಕಿಸ್ಕೊಳ್ತೀನಿ ಅಂತಂದರೆ ಒಂದಿನ ಬಿಟ್ಟು ಒಂದಿನ 5 ದಿನ ತೊಗೊಳ್ಳಿ. ಬಿಕಾಸ್ ಬ್ಲಡ್ನ ಹಾಕಿಸ್ಕೊಂಡ್ರೆ ಸಡನ್ಲಿ ಅಂದರೆ ತಕ್ಷಣ ಬ್ಲಡ್ 1 point ಇನ್ಕ್ರೀಸ್ ಆಗುತ್ತೆ 1 ಬಾಟಲ್ನ ಹಾಕಿಸ್ಕೊಂಡ್ರೆ. ಬಟ್ 1 ಬಾಟಲ್ 5 ರಕ್ತ ಟ್ಯೂಬ್ನ ಹಾಕಿಸ್ಕೊಂಡ್ರೆ 15 days ಆದಮೇಲೆ ಬ್ಲಡ್ ಜಾಸ್ತಿ ಆಗೋದು 1 point. ಹಾಗಾಗಿ ಈಗ ಸಡನ್ಲಿ ನಿಮಗೆ ಆಲ್ರೆಡಿ 7.2 ಇದೆ, ಬ್ಲಡ್ ಹಾಕಿಸ್ಕೊಂಡ್ರೆ ಬೆಟರ್ ಅಂದರು. ಇಲ್ಲ ಡಾಕ್ಟರ್ ನಾನು ಬ್ಲಡ್ ಟ್ಯೂಬ್ನೇ ಹಾಕಿಸ್ಕೊಳ್ತೀನಿ, ನನಗೆ ಬ್ಲಡ್ ಬೇಡ ಇವಾಗಲೇ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ. ಬಟ್ ಫುಡ್ಡೂ ನಾನು ಚೆನ್ನಾಗಿ ತೊಗೊಳ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ ಅಂತೆ ಸೊಪ್ಪುಗಳು ಅವೆಲ್ಲ ಚೆನ್ನಾಗಿ ತೊಗೊಳ್ತಾಯಿದ್ದೀನಿ. ರಿಕವರಿ ಆಗುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ನಾರ್ಮಲ್ ಆದರೆ ನನಗೆ ರಿಕವರಿ ಮಾಡೋದೇನು ಕಷ್ಟ ಇಲ್ಲ. ನಾವು ತಿನ್ನೋ ಫುಡ್ಡಲ್ಲೇ ಆರಾಮಾಗುತ್ತೆ.
ಹೀಗಾಗಿದೆ ಗಾಯ್ಸ್. ನಿಜವಾಗ್ಲೂ ಮಕ್ಕಳು ಅಂತ ಮಕ್ಳನ್ನ ಕೇರ್ ಮಾಡೋದೇ ಜಾಸ್ತಿ. ನನ್ನ ಹಸ್ಬೆಂಡ್ ಯಾವಾಗಲೂ ಬೈತಾ ಇರ್ತಾರೆ, ನೀನು ಮಕ್ಕಳು ಅನ್ನೋದೇ ಆಗುತ್ತೆ, ನಿನ್ನನ್ನು ನೀನು ಕೇರ್ ಮಾಡ್ಕೋ ಸ್ವಲ್ಪ ಅಂತ. ಬಿಕಾಸ್ ಏನು ಮಾಡಲಿ, ಲೇಟಾಗಿ ಆಗಿದ್ದಲ್ವ ಮಕ್ಳಿಗೆ ಜಾಸ್ತಿ ಪ್ರಿಫರೆನ್ಸ್ ನಾನು ಕೊಡ್ತೀನಿ, ಅವ್ರ ಹೆಲ್ತ್ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು. ಹೀಗಾಗೋಗಿದೆ. ಇವಾಗ ರಕ್ತ ಟ್ಯೂಬ್ ಹಾಕಿಸ್ಕೊಳ್ಳೋಕ್ಕೆ ಇವತ್ತು ಲಾಸ್ಟ್ ಡೇ ರಕ್ತ ಟ್ಯೂಬ್ ಇದೆ, ಅದನ್ನು ಹಾಕಿಸ್ಕೊಂಬರ್ಬೇಕು. ಇವಾಗ ನನ್ನ ಹಸ್ಬೆಂಡಿಗೆ ಗೊತ್ತಾಗುತ್ತೆ ನಾನು ರಕ್ತ ಟ್ಯೂಬ್ ಹಾಕಿಸ್ಕೊಳ್ಳೋದು, ಬಟ್ ನಾನು ಇದುವರೆಗೂ ಹೇಳಿರಲಿಲ್ಲ ಅವ್ರಿಗೆ, ಸುಮ್ಮನೆ ಸ್ಟ್ರೆಸ್ ಕೊಡೋದು ಬೇಡ ಅಂತ. ಓಕೆ ಗಾಯ್ಸ್ ಬರೋದೇ ಇಷ್ಟು ಹೊತ್ತಾಯಿತು, ಫುಲ್ಲು ಸ್ವೆಟಿಂಗ್. ನಿಜವಾಗ್ಲೂ ಪ್ರೆಸೆಂಟ್ ಸಿಚುವೇಶನ್ ಹೇಳಬೇಕು ಅಂತ ಅಂದರೆ ಮನುಷ್ಯಂಗೆ ಏನಿರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಆರೋಗ್ಯ ಮಾತ್ರ ನಿಜ ಚೆನ್ನಾಗಿರಬೇಕು. ಇವತ್ತಿನ ಸಿಚುವೇಶನಲ್ಲಿ ನೀವೆಷ್ಟೇ ಇಲ್ಲಿ ಚೆನ್ನಾಗಿ ಬರ್ತಿದೆ, ನೀವೆಷ್ಟೇ ಕೋಟಿ ಸಂಪಾದನೆ ಮಾಡಿದ್ರೂ ಏನೂ ಯೂಸ್ ಇಲ್ಲ ನನ್ನ ಪ್ರಕಾರ, ನಿಮ್ಮ ಆರೋಗ್ಯನೇ ಚೆನ್ನಾಗಿಲ್ಲ ಅಂತ ಅಂದರೆ. ನಿಜವಾಗ್ಲೂ ಆ ಪೇಯ್ನ್, ನಿಜವಾಗ್ಲೂ 5 ಸಲ ಕ್ಯಾನ್ಯುಲಾ ಹಾಕಿಸ್ಕೋಬೇಕು. ಆಲ್ರೆಡಿ 5 ಸಲ ಕ್ಯಾನ್ಯುಲಾ ಹಾಕಿಸ್ಕೊಂಡು ಅದು ನರುಗೆ ಟ್ಯೂಬ್ ಹೋಗೋದು ಸಖತ್ ಪೇಯ್ನ್ ಇರುತ್ತೆ. ಬಟ್ ಏನು ಗೊತ್ತಾ, ಆ್ಯಕ್ಚುಲಿ ನಾನು ಯಾರನ್ನೂ ಜೊತೇಲಿ ಕರ್ಕೊಂಡು ಹೋಗಿರಲಿಲ್ಲ, ಒಬ್ಬಳೇ ಹೋಗಿದ್ದು. ಬಿಕಾಸ್ ಸಿಸ್ಟರ್ಗೆ ಗೊತ್ತಿಲ್ಲದೆ ಲಾಸ್ಟ್ ಟೈಮು ಹಾಕ್ಬಿಟ್ಟಿದ್ರು, ಈ ಸಲನೂ ಹಾಕಿದ್ರು. ಹಾಕಾದ್ಮೇಲೆ ಕೇಳಿದ್ರು ಯಾರು ಬಂದಿದ್ದಾರೆ ಅಂತ, ಯಾರೂ ಬಂದಿಲ್ಲ ಅಂತ. ನಂಗೆ ಸುಳ್ಳು ಹೇಳೋಕ್ಕೆ ಇಷ್ಟ ಆಗಲಿಲ್ಲ, ನಿಜನೇ ಹೇಳ್ಬಿಟ್ಟೆ ಯಾರೂ ಬಂದಿಲ್ಲ ಅಂತ. ಅದು ಅವ್ರಿಗೆ ಯಾರನ್ನಾರು ಕರ್ಕೊಬರ್ಬೇಕಲ್ವ ಮೇಡಮ್, ನಮ್ಮ ತಲೆಗೆ ತರ್ತೀರಾ ನೀವು ಈ ಥರ ಮಾಡಿ ಅಂತ ಹೇಳ್ತಿದ್ರು. ನಾನು ಮತ್ತೆ ಬರ್ತೀನಿ ಅಂದರು. ನಾನೇ ಸುಮ್ಮನೆ ಯಾಕೆ ಅವ್ರಿಗೆ ತೊಂದರೆ ಕೊಡೋದು, ನಾನು ಹೆಲ್ದಿಯಾಗಿದ್ದೀನಲ್ಲ ಅಂತ ಅಂದ್ಬಿಟ್ಟು ನಾನೇ ಹೋದೆ. ಬಟ್ ನೆಕ್ಸ್ಟ್ ಟೈಮ್ ಕರ್ಕೊಬರಲಿಲ್ಲ ಅಂದರೆ ಬೈತಾರೆ. ನೆಕ್ಸ್ಟ್ ಟೈಮ್ ನೋಡೋಣ, ಏನಾದ್ರು ಕರ್ಕೊಬೋಣ. ಓಕೆ ಗಾಯ್ಸ್, ಎಲ್ರಿಗೂ ಆರೋಗ್ಯ ಚೆನ್ನಾಗಿರಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಇಲ್ಲಿಗೆ ನಾನು ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜಸ್ಟ್ ಹಾಸ್ಪಿಟಲ್ ಲಾಗ್ ಹಾಗೆ ಮಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ನಂತರ ಸಫರ್ ಪಡ್ತಿರೋರು ತುಂಬ ಜನ ಇದ್ದಾರೆ. ತುಂಬ ಜನ ಹೆಣ್ಮಕ್ಳಿಗೆ ಬಿಲೋ 10 ಇರುತ್ತೆ HB ಲೆವೆಲ್ ಯಾವಾಗಲೂ. ಇನ್ಕ್ರೀಸ್ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ. ನನ್ನ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.